श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 6 ಆತ್ಮಸಂಯಮ ಯೋಗ ಸಂಪುಟ 49। हा हो जी अवधारिले हे जे साधन तुम्ही निरूपिले ते आवडतयाही अभ्यासिले ಭಾವೋಷಕೆ। ಕೃಷ್ಣ ಕೇಳಿದೆಯ ನೀನು ಹೇಳಿರುವಿ ಯಾವ ಸಾಧನೆಯನ್ನು ರುಚಿಸುವವರು ಮಾಡಿದರಿದನ್ನು ಪಡೆದುಕೊಳ್ಳಬಹುದೇ? ಹೇ ಕೃಷ್ಣ, ನೀನು ನನ್ನ ಮಾತನ್ನು ಕೇಳಿದೆಯಾ? ಈ ಯಾವ ಸಾಧನೆಯನ್ನು ಹೇಳಿರುವೆಯೋ ಅದನ್ನು ರುಚಿಸುವವರು ಮಾಡಿದರೆ ಪರಬ್ರಹ್ಮ ಸ್ವರೂಪವನ್ನು ಪಡೆದುಕೊಳ್ಳಬಹುದೇ? की योग्यते वीण नाही ऐसे हन आहे काही तेथ श्रीकृष्ण म्हणती तरी काई। ಧನುರ್ಧರ ಯೋಗ್ಯತೆ ಇಲ್ಲದೆ ಪ್ರಾಪ್ತವಾಗದೆ ನಿನ್ನ ಅಭಿಪ್ರಾಯ ಹೀಗಿರುವುದೇ? ಅರ್ಜುನ ಈ ರೀತಿ ಕೇಳುವುದೇ ಅಂದನಾಗ ಶ್ರೀಕೃಷ್ಣನು. ಹೇ ಕೃಷ್ಣ, ಯೋಗ್ಯತೆ ಇಲ್ಲದೆ ಪ್ರಾಪ್ತವಾಗುವುದಿಲ್ಲವೆಂಬುದು ನಿನ್ನ ಅಭಿಪ್ರಾಯವಾಗಿರುವುದೇ? ಅಂದೊಡನೆ ಶ್ರೀಕೃಷ್ಣನು ಅರ್ಜುನನಿಗೆ, ಹೇ ಅರ್ಜುನ, ನೀನು ಈ ರೀತಿಯಾಗಿ ಕೇಳುವುದು ಉಚಿತವೇ? ಹೇ ಕಾಜ ಕೀರ ನಿರ್ವಾಣ ಪರಿ ಆಣಿ ಕಹೀಜೆ ಕಾಹಿ ಸಾಧಾರಣ ತೇಹಿ ಅಧಿಕಾರಾಚೆ ಓಢವೇ ವಿಣ ಕಾಯ ಸಿದ್ಧಿ ಜಾಯ. ಈ ಕಾರ್ಯವಂತೂ ಶ್ರೇಷ್ಠವಾಗಿರುವುದು, ಆದರೆ ಉಳಿದ ಸಾಮಾನ್ಯ ಕಾರ್ಯವೆಂಬುದು ಅಧಿಕಾರದ ಹೊರತು ಅದು ಪೂರ್ಣವಾಗುವುದೇ? ಏಕೆಂದರೆ ಈ ಕಾರ್ಯವಂತೂ ಶ್ರೇಷ್ಠವೇ ಆಗಿರುವುದು, ಆದರೆ ಉಳಿದ ಸಾಮಾನ್ಯವೆಂಬುದು ಕೂಡ ಅಧಿಕಾರದ ಹೊರತು ಪೂರ್ಣ ಆಗುವುದೇ? ಪೈ ಯೋಗ್ಯತಾಜೆ ಮಣಿಜೆ ते प्राप्तीची आधीन जाणीजे काजे योग्य होऊनी कीजे ते ಆರಂಭಿ ಫಳೆ. ಆದರೆ ಯೋಗ್ಯತೆ ಎಂಬುದು ಪ್ರಾಪ್ತಿಯ ಅಧೀನವಾಗಿರುವುದು, ಯೋಗ್ಯತೆಯಿಂದ ಮಾಡಿರುವುದು ಆರಂಭದಲ್ಲಿಯೇ ಫಲಪ್ರದವಾದುದು. ಆದರೆ ಯೋಗ್ಯತೆ ಎಂಬುದು ಫಲಪ್ರಾಪ್ತಿಯ ಅಧೀನವಾಗಿರುವುದು, ಯೋಗ್ಯತೆ ಅನುಸಾರ ಮಾಡಿರುವಂಥದ್ದು ಆರಂಭದಲ್ಲಿಯೇ ಫಲಪ್ರದವಾದುದಾಗಿರುವುದು. ತರಿ ತೈಸಿ ಏಥ ಕಾಹಿ ಸಾವಿಯಾಚಿ ಕೇಣಿ ನಾಹಿ ಅನಿ ಯೋಗ್ಯಾಂಚಿ ಕಾಯಿ ಖಾಣಿ ಅಸೆ. ಆದರೆ ಇಲ್ಲಿ ಯೋಗ್ಯತೆ ನಿಶ್ಚಿತವಾಗಿ ಪ್ರಾಪ್ತವಾಗುವುದೇ ಅಷ್ಟೊಂದು ಸಹಜವಾಗಿ ಯೋಗ್ಯ ಪುರುಷರ ಪ್ರಾಪ್ತಿಗಾಗಿ ಎಲ್ಲಿಯಾದರೂ ಗಣಿಗಳಿರುವವೇ? ಆದರೆ ಇಲ್ಲಿ ಅಷ್ಟೊಂದು ಸಹಜವಾಗಿ ಹಾಗೂ ನಿಶ್ಚಿತವಾಗಿ ಯೋಗ್ಯತೆ ಪ್ರಾಪ್ತವಾಗುವುದೇ? ಅರ್ಜುನ, ಯೋಗ್ಯ ಪುರುಷರ ಪ್ರಾಪ್ತಿಗಾಗಿ ಎಲ್ಲಿಯಾದರೂ ಗಣಿಗಳು ಇರುವವೇ? ನಾವೇಕ ವಿರಕ್ತು ಜಾಹಲಾ ದೇಹ ಧರ್ಮಿ ನಿಯತು ತರಿ ತೋಚಿನವೇ ವ್ಯವಸ್ಥಿತು ಅಧಿಕಾರಿಯ. ಸ್ವಲ್ಪಾದರೂ ವಿರಕ್ತ ದೇಹ ಧರ್ಮದಲ್ಲಿ ನಿಯಮಿತ ಅವನೇ ಆಗಿರುವನು ವ್ಯವಸ್ಥಿತ ಅಧಿಕಾರಿಯು. ಸ್ವಲ್ಪಾದರೂ ವಿರಕ್ತಿಯುಳ್ಳ ಹಾಗೂ ದೇಹ ಧರ್ಮದಲ್ಲಿ ನಿಯಮಿತ ಅಂದರೆ ಸಂಯಮಿತನಾದಂಥವನೇ ವ್ಯವಸ್ಥಿತ
ಅರ್ಥಾತ್ ಸರಿಯಾದ ಅಧಿಕಾರಿ ಆಗಿರುವನು. ಏತುಲಾಲ್ ಏ ಆಯಿಣಿ ಮಾಜಿ ಏವಡೆ ಯೋಗ್ಯಪಣ ತೂತೆ ಹಿ ಜೋಡೆ ಐಸೆ ಪ್ರಸಂಗೆ ಸಾಕಡೆ ಫೇಡಿಲೆ ತಯಾಚೆ. ಈ ದೃಷ್ಟಿಯಿಂದಿರುವುದು ನಿನ್ನಲ್ಲಿಯೂ ಈಗ ಹೇಳಿದಂಥ ಯೋಗ್ಯತೆಯು, ಆಗ ದೂರವಾಯಿತವನ ಚಿಂತೆಯು ಭಗವಂತನ ಮಾತಿನಿಂದಲೇ. ಈ ದೃಷ್ಟಿಯಿಂದ ನೋಡಿದರೆ ನಿನ್ನಲ್ಲಿಯೂ ಈಗ ಹೇಳಿದಂಥ ಯೋಗ್ಯತೆಯು ದೇ ಇರುತ್ತದೆ. ಅಂದೊಡನೆ ಭಗವಂತನ ಮಾತಿನಿಂದಲೇ ಅರ್ಜುನನ ಚಿಂತೆಯು ಮಾಯವಾಗುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ पंढरीनाथ महाराज की जय. जय जय रघुवीर समर्थ.